ಮಾಲೂರು ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಷಣ್ಮುಖಯ್ಯ ನೇತೃತ್ವದಲ್ಲಿ ತಾಲೂಕು ಪಂಚಾಯಿತಿ ಇಒ ವೀಣಾ ಹಾಗೂ ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ಆನಂದಮೂರ್ತಿ ಅವರಿಗೆ ಮನವಿ ಸಲ್ಲಿಸಲಾಯಿತು. ಮಾಲೂರು ತಾಲೂಕು ಅಧ್ಯಕ್ಷ ಷಣ್ಮುಖಯ್ಯ ಪಿಎಂ ಪೋಷಣ್ ಶಕ್ತಿ ನಿರ್ಮಾಣ್ ಯೋಜನೆಯಡಿ ತಾಲೂಕಿನ ಶಾಲೆಗಳಿಗೆ ಗ್ಯಾಸ್ ಸಿಲಿಂಡರ್ ಅನುದಾನ ಸಕಾಲಕ್ಕೆ ಬಾರದೇ ಇರುವುದರಿಂದ ಸಂಬಂಧಪಟ್ಟ ಮುಖ್ಯ ಶಿಕ್ಷಕರು ತಮ್ಮ ಕೈಯಿಂದ ಗ್ಯಾಸ್ ಸಿಲಿಂಡರ್ಗೆ ಬಿಡುಗಡೆಯಾಗುವ ಅನುದಾನಕ್ಕಿಂತ ಹೆಚ್ಚಿಗೆ ಹಣ ಖರ್ಚು ಮಾಡುತ್ತಿದ್ದು, ಇದರಿಂದ ದಾಖಲಾತಿ ಹಾಜರಾತಿ ಹೆಚ್ಚಿರುವ ಶಾಲೆಗಳ ಮುಖ್ಯ ಶಿಕ್ಷಕರಿಗೆ ತುಂಬಾ ಸಮಸ್ಯೆಯಾಗುತ್ತಿದೆ. ಗ್ಯಾಸ್ ಸಿಲಿಂಡರ್ ಅನುದಾನ ನೀಡುವ ಬದಲು ಇಲಾಖೆಯಿಂದ ನೇರವಾಗಿ ಶಾಲೆಗಳಿಗೆ ಗ್ಯಾಸ್ ಸಿಲಿಂಡರ್ ಸರಬರಾಜು ಮಾಡಬೇಕು. ಸುಮಾರು 2 ತಿಂಗಳಿಂದ ಶಾಲೆಗಳಿಗೆ ತೊಗರಿಬೇಳೆ ಮತ್ತು ಅಡುಗೆ ಎಣ್ಣೆ ಸರಬರಾಜು ಆಗುತ್ತಿಲ್ಲ. ಮುಖ್ಯ ಶಿಕ್ಷಕರಿಗೆ ಇನ್ನಷ್ಟು ಆರ್ಥಿಕ ಹೊರೆ ಹೆಚ್ಚಾದಂತಾಗಿದೆ. ಈ ಸಮಸ್ಯೆಗಳನ್ನು ಸರ್ಕಾರ ಹಾಗೂ ಮೇಲಧಿಕಾರಿಗಳ ಗಮನಕ್ಕೆ ತಂದು ಮುಖ್ಯ ಶಿಕ್ಷಕರಿಗೆ ಆಗುವ ಸಮಸ್ಯೆಗಳನ್ನು ಆದಷ್ಟು ಬೇಗ ಬಗೆಹರಿಸಿಕೊಡಬೇಕೆಂದು ಮನವಿ ಸಲ್ಲಿಸಿದ್ರು. ಇವತ್ತು ಬಹಳ ಪ್ರಮುಖವಾಗಿ ನಾವು ಸುಮಾರು 2 ತಿಂಗಳಿಂದ ನಮಗೆ ಬೇಳೆ ಹಾಗೂ ಎಣ್ಣೆ ವಿತರಣೆ ಆಗಿರೋದಿಲ್ಲ. ಇಲಾಖೆ ಸಮಸ್ಯೆ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಆದರೆ ನಮ್ಮ ತಾಲೂಕಿನಾದ್ಯಂತ ಎಲ್ಲ ಶಿಕ್ಷಕರ ಮುಖ್ಯ ಶಿಕ್ಷಕರಿಗೆ ಬಹಳಷ್ಟು ಸಮಸ್ಯೆ ಆಗಿದೆ. ಬೇಳೆ ಮತ್ತು ಎಣ್ಣೆ ಸರಬರಾಜು ಆಗದೆ ಕೈಯಿಂದ ತೆಗೆದು ಮಾಡುವಂಥ ಸಂದರ್ಭಗಳಿದೆ. ಹಾಗಾಗಿ ಈ ಒಂದು ಸಮಸ್ಯೆಗೆ ನೀವು ಮುಕ್ತವಾಗಿ ಸ್ಪಂದಿಸಬೇಕು. ಏನು ನಮಗೆ ಕೊರತೆ ಇರುವಂಥ ಬೇಳೆ ಮತ್ತು ಎಣ್ಣೆಯನ್ನು ಕೂಡಲೇ ನೀವು ಸರಬರಾಜು ಮಾಡಬೇಕು ಅಂತ ಕಾರ್ಯನಿರ್ವಹಣಾಧಿಕಾರಿಗಳಲ್ಲಿ ನಾವು ಮನವಿ ಸಲ್ಲಿಸಿದ್ದೀವಿ. ಮುಕ್ತವಾಗಿ ಅವರು ಕೂಡ ಸ್ಪಂದಿಸಿದ್ದಾರೆ. ನಮ್ಮ ಸಹಾಯಕ ನಿರ್ದೇಶಕರು ಕೂಡ ಮನವಿ ಸೂಚನೆ ಕೊಟ್ಟಿದ್ದಾರೆ. ತಕ್ಷಣ ನೀವು ಏನು ಸ್ಟೇಟ್ ಪಾಲಿಸಿ ಅಂತ ಹೇಳ್ತಾ ಇದ್ದೀರಿ, ಇದನ್ನು ಬಗೆಹರಿಸಿ ಸಂಬಂಧಪಟ್ಟ ಮುಖ್ಯ ನಿರ್ವಹಣಾಧಿಕಾರಿಗಳ ಬಳಿ ನಾನು ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ನಮಗೆ ಈ ಇಬ್ಬರು ಅಧಿಕಾರಿಗಳು ಮುಕ್ತವಾಗಿ ಸ್ಪಂದಿಸಿದ್ದಾರೆ. ಅದಕ್ಕೆ ಬಹಳ ಮುಖ್ಯವಾಗಿ ಇನ್ನೊಂದು ಸಮಸ್ಯೆ ಏನಪ್ಪ ಅಂದರೆ, ಸುಮಾರು 2 ವರ್ಷಗಳಿಂದ ನಮ್ಮ ತಾಲೂಕಿನಲ್ಲಿ ಗ್ಯಾಸು ಇಲಾಖೆ ವಿತರಣೆ ಮಾಡ್ತಾ ಇತ್ತು. ಈಗ ಏನಾಗ್ತಾ ಇದೆ ಅಂದರೆ, ನಾವೇ ಮುಖ್ಯ ಶಿಕ್ಷಕರು ಕೈಯಿಂದನೇ ಹಣ ಕೊಟ್ಟು ಗ್ಯಾಸನ್ನು ಖರೀದಿ ಮಾಡುವಂಥ ಸಂದರ್ಭ 2 ವರ್ಷಗಳಿಂದ ಇದನ್ನು ನಾವು ಫೇಸ್ ಮಾಡ್ತಾ ಇದ್ದೀವಿ. ಆದ್ದರಿಂದ ಈ ಒಂದು ಸಮಸ್ಯೆ ಇದು ಜ್ವಲಂತ ಸಮಸ್ಯೆ. ಸುಮಾರು 1 ತಿಂಗಳು 2 ತಿಂಗಳಲ್ಲ 2 ವರ್ಷಗಳಿಂದ ಈ ಸಮಸ್ಯೆ ಇದೆ. ಇದಕ್ಕೆ ದಯಮಾಡಿ ತಾವು ಏನು ಸಹಾಯಕ ನಿರ್ದೇಶಕರು ದಯಮಾಡಿ ತಕ್ಷಣ ನಿಮ್ಮ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ನಮಗೆ ಈ ಗ್ಯಾಸನ್ನು ತಾವೇ ತಮ್ಮ ಇಲಾಖೆಯಿಂದ ಹಿಂದೆ ಹೇಗೆ ನಮಗೆ ಸರಬರಾಜು ಮಾಡ್ತಾ ಇದ್ದೀರಿ ಅದೇ ರೀತಿ ಮಾಡಿಕೊಟ್ರೆ ಎಲ್ಲ ಶಿಕ್ಷಕರಿಗೂ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಎಂಪಿ ಪ್ರಕಾಶ್, ಸಿಟಿವಿ ನ್ಯೂಸ್, ಮಾಲೂರು.